ಇಷ್ಟೊಂದು ಜನ ಹೋಗ್ತಾ ಇದಾರಲ್ಲ. ಬನ್ನಿಲಿ ಒಂದು ನಿಮಿಷ. ಏನಕ್ಕೆ ಇಷ್ಟೊಂದು ಜನ ಹೋಗ್ತಾ ಇದಾರೆ, ಏನ್ ನಡೀತಾ ಇದೆ? ಆಂಟಿ ಇಲ್ಲಿ ಫ್ರೀ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇದಾರೆ ಆಂಟಿ. ಸೊ ಅದಕ್ಕೆ ಎಲ್ಲರೂ ಜಾಯ್ನ್ ಆಗಿದ್ದೀವಿ. ಅದಕ್ಕೆ ಎಷ್ಟೊಂದು ಜನ ಬರ್ತಾ ಇದಾರೆ. ನಾನು ಸೇರ್ಕೊಂಡಿದ್ದೀನಿ, ನಾನು ಕಲಿತಾ ಇದ್ದೀನಿ ಆಂಟಿ. ಹೌದಾ, ಫ್ರೀ ಹೇಳ್ಕೊಡ್ತಾರ? ಹೌದು ಆಂಟಿ, ಫ್ರೀ. ಏಜ್ ಡಿಫ್ರೆನ್ಸ್ ಇಲ್ವಾ? ಏನು ಏಜ್ ಡಿಫ್ರೆನ್ಸ್? ನನ್ಗೆ 2 ಮಕ್ಳು ಇದಾರಲ್ಲ, ನಮ್ಮನ್ನ ಸೇರಿಸ್ಕೋತಾರ? ಖಂಡಿತ 44 ವರ್ಷ ಇರೋ ಸೇರಿಸ್ಕೋತಾರ ಅವರು? ಸೇರಿಸ್ಕೊಳ್ತಾರೆ. ಏನು ಏಜ್ ಲಿಮಿಟ್ ಏನು ಇಲ್ಲ ಆಂಟಿ. ಚಿಕ್ಕವರಿಂದ ದೊಡ್ಡವರೆಗೂ ಕಲಿತಾ ಇದಾರೆ. ನೀವು ಬರ್ಬೋದು. ಚೆನ್ನಾಗಿ ಹೇಳ್ಕೊಡ್ತಾರ ಅವರು? ನೀವು ಇವಾಗ ಅಂತೀರಾ, ನಿಮ್ಕಿನ ಏಜ್ ಆಗಿರೋರು ಬರ್ತಾ ಇದಾರೆ. ನೀವು ಬನ್ನಿ, ಕಲೀರಿ. ತುಂಬಾ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾ ಇದಾರೆ. ಅಲ್ಲ, ನಮ್ಮಂತವ್ರಿಗೆ ಹೇಳ್ಕೊಡ್ತಾರೆ, ಕೇಳ್ಬಿಟ್ಟು ನನ್ಗೆ ಹೇಳಕ್ಕಾಗತ್ತ ನೀನು? ಅದಕ್ಕೇನಂತೆ ಆಂಟಿ, ಬನ್ನಿ, ನಮ್ಮ ಮ್ಯಾಮ್ನ ಮೀಟ್ ಮಾಡಿಸ್ತೀನಿ. ನಾನು ಮೀಟ್ ಮಾಡಿಸ್ತಾರೆ ನಿಮ್ಮ ಮಿಸ್ ಹತ್ರ. ಅದಕ್ಕೇನಂತೆ ಆಂಟಿ, ಬನ್ನಿ. ನೆಕ್ಸ್ಟ್ ಈ ಕ್ವಶನ್ ಸೊ ಹೀಗೆ ಇಟ್ಕೊಂಡಾಗ ಸ್ಟಿಪ್ಸ್ ರಿಮೂವ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಚಂದನ ಮ್ಯಾಮ್, ಇವರು ಕೋರ್ಸ್ ಬಗ್ಗೆ ವಿಚಾರಿಸ್ತಾ ಇದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ ನಾನು. ಹೌದಾ ಮೇಡಮ್, ನೀವು ಬ್ಯೂಟಿಷಿಯನ್ ಹೇಳ್ಕೊಡ್ತೀರಾ? ಹೌ ಆಂಟಿ, ಹೇಳ್ಕೊಡ್ತೀನಿ. ಒಂದು 5 ನಿಮಿಷ ಕುತ್ಕೊಳ್ಳಿ, ಕ್ಲಾಸಸ್ ನಡೀತಾ ಇದೆ, ಬರ್ತೀನಿ. ಒಂದು 5 ಹೇಳಿ ಆಂಟಿ. ಅಲ್ಲ, ಇಲ್ಲಿ ಬ್ಯೂಟಿಷಿಯನ್ ಹೇಳ್ಕೊಡ್ತೀರಿ ಅಂದ್ರಲ್ಲ ಮೇಡಮ್, ಏಜ್ ಡಿಫ್ರೆನ್ಸ್ ಇರಲ್ವಾ? ನಮ್ಗೆ 2 ಹೆಣ್ಮಕ್ಳು ಇದ್ದಾರೆ, ಕಲಿಬೇಕು ಅಂತ ನಮಗೂ ಇಂಟ್ರೆಸ್ಟ್. ಏಜ್ ಅಂತ ಯಾವ್ದು ಲೆಕ್ಕಕ್ಕೆ ಬರಲ್ಲ ಆಂಟಿ. ಕಲಿಯೋ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ನಿಮ್ಗೆ ಕಲಿಯೋಕ್ ರೆಡಿ ಇದ್ದೀರಾ ಅಂದ್ರೆ ನಾನು ಹೇಳ್ಕೊಡಕ್ ನಾನು ರೆಡಿ ಇದ್ದೀನಿ. ನನ್ನ ಹತ್ರ 18 ಇಯರ್ಸ್ ಇಂದ ಹಿಡಿದು 32 ಇಯರ್ಸ್, 40 ಇಯರ್ಸ್, 44 ಇಯರ್ಸ್ ಎಲ್ಲರೂ ಬರ್ತಾರೆ. ಅವ್ರಿಗೆಲ್ಲ ಏಜ್ ಲಿಮಿಟ್ ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಮೇನ್ ಆಗಿ ಕಲಿಯೋ ಇಂಟ್ರೆಸ್ಟ್ ಇರಬೇಕು. ಎಲ್ಲಿರೋದು ನೀವು? ನಾವು ಇಲ್ಲೇ ಪಕ್ಕದಲ್ಲಿ. ಹೌದಾ, ಸರಿ. ನಮ್ಗೆ 2 ಹೆಣ್ಮಕ್ಳು ಇದಾರೆ, ಅವ್ರಿಗೂ ನಾವು ಕಲ್ತ್ಕೊಂಡ್ರೆ ಅವ್ರಿಗೂ ಯೂಸ್ ಆಗುತ್ತಲ್ವಾ? ಅದಕ್ಕೋಸ್ಕರ ನಾವು ಬಂದ್ರು ನೀವು ಚೆನ್ನಾಗಿ ಹೇಳ್ಕೊಡ್ತಿರತ್ತೆ ಇಲ್ಲಿ ನಿಮ್ ಸ್ಟೂಡೆಂಟ್ಗಳು ಹೇಳಿದ್ರು. ಆದ್ರೆ ನಾವು ಕಲ್ತ್ಕೋತೀವಿ, ನಮ್ಗೆ ಒಂದ್ ಸ್ವಲ್ಪ ಹೇಳ್ಕೊಡಿ. ನಿಮ್ಗೆ ಹೇಳಿರ್ಬೋದಲ್ವಾ, ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಗೆ ಡೌಟ್ ಇದೆಯಾ ಆಂಟಿ? ನಿಮ್ಗೆ ಕ್ಲಾಸಸ್ ಬಗ್ಗೆ ಇಲ್ಲ ಡೌಟ್ ಇಲ್ಲ. ನೀವು ಹೇಳ್ಕೊಡೋ ನಾವು ಇಂಟ್ರೆಸ್ಟ್ ಕಲಿಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇದೆ ನಮ್ಗೆ. ಇನ್ಯಾರ ಕಲ್ತ್ಕೋತೀನಿ ಅಂತ ಇಂಟ್ರೆಸ್ಟ್ ಇದೆ, ಕರ್ಕೊಂಡು ಜಾಯಿನ್ ಮಾಡಿಸ್ಕೊಂಡು ಖಂಡಿತ ಜಾಯಿನ್ ಮಾಡ್ತೀನಿ. ಮೇನ್ ಆಗಿ ಇದನ್ನ ನಾವು ಮಾಡ್ತಾ ಇದ್ದು ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ನಿಜ ನಿಜ ಮೇಡಮ್. ಇವಾಗ ಮನೆ ಕುತ್ಕೊಂಡು ನಾವೇನೋ ಮಾಡ್ತೀವಿ, ಏನೋ ಮಾಡಕ್ಕಾಗಲ್ಲ. ಏರ್ ಕಟಿಂಗ್ ಎಲ್ಲ ಮಾಡ್ಕೊಂಡು ಪ್ರತಿಯೊಂದು ಹೇಳ್ಕೊಡ್ತೀರಾ? ಐಬ್ರೋ, ಥ್ರೆಡಿಂಗು, ವ್ಯಾಕ್ಸಿಂಗು, ಪೆಡಿಕ್ಯೂರು, ಮನಿಕ್ಯೂರು, ಏರ್ ಸ್ಪಾ, ಏರ್ ಕಲರಿಂಗು, ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಟೈಮಿಂಗ್ಸ್ ಮೇಡಮ್ ಯಾವಾಗ ಬರೋದು? ಟೈಮಿಂಗ್ಸ್ ಇವಾಗ ಆಲ್ರೆಡಿ 2 ಬ್ಯಾಚ್ ಸ್ಟಾರ್ಟ್ ಆಗಿದೆ. 4:30 ಇಂದ 6 ಗಂಟೆವರೆಗೂ, ಮತ್ತೆ 7 ಗಂಟೆಯಿಂದ 8:30ವರೆಗೂ. ಆಲ್ಮೋಸ್ಟ್ ನನ್ನ ಹತ್ರ ಬರ್ತಾ ಇರೋರೆಲ್ಲ ಹಿಂಗೆ ಅಂದ್ರೆ ಕೆಲಸ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇರೋಂಥ ಜನಗಳೇ ಜಾಸ್ತಿ ಇರೋದು. ಅದಕ್ಕೆ ನಾನು ಈವ್ನಿಂಗ್ ಬ್ಯಾಚಸ್ ಜಾಸ್ತಿ ಇರೋದು. ನಿಮ್ಗೆ ಮಾರ್ನಿಂಗ್ ಬೇಕಂದ್ರೆ ಆಲ್ಮೋಸ್ಟ್ ಯಾರ್ಯಾರಿದ್ದಾರೆ ಎಲ್ಲರೂ ರೆಫರ್ ಮಾಡಿ ಕರ್ಕೊಂಡ್ ಬನ್ನಿ. ಕಲ್ಸೋಕ್ ನಾನ್ ರೆಡಿ ಇದ್ದೀನಿ, ನೀವು ಬಂದು ಕಲಿಬೇಕಷ್ಟೇ.